त्वमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಆತ್ಮೀಯ ಗುರುಬಂಧುಗಳೇ, ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಈ ಸಂಚಿಕೆಗೆ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಹಿಂದಿನ ಸಂಚಿಕೆಯಲ್ಲಿ ಆದಿಶಂಕರರ ಜನ್ಮಕಥನ ಶುರು ಮಾಡಿದ್ವಿ. ವಿದ್ಯಾಧಿರಾಜ ಅನ್ನತಕ್ಕಂತಹ ಕೇರಳ ಪ್ರಾಂತ್ಯದ ಒಬ್ಬರು ನಿಷ್ಣಾತರಾದ ಪಂಡಿತರು. ಅವರು ತಮ್ಮ ಪೂರ್ವಜನ್ಮದಲ್ಲಿ ಮಾಡಿದಂತಹ ದೊಡ್ಡ ಪುಣ್ಯದ ಫಲವಾಗಿ ಒಬ್ಬ ಗಂಡು ಮಗು ಹುಟ್ಟಿದ್ದಾನೆ. ಅವರಿಗೆ ಶಿವಗುರು ಅಂತ ಹೆಸರಿಟ್ಟಿದ್ದಾರೆ. ಆತನು ತನ್ನ ಹೆಸರಿಗೆ ತಕ್ಕಂತೆ ಶಿವಶಬ್ದದಿಂದ ಜ್ಞಾನವಂತನಾಗಿಯೂ, ಗುರು ಅನ್ನುವಂತಹ ಶಬ್ದದಿಂದ ಬೃಹಸ್ಪತಿಗಳಿಗೆ ಸಮನಾದಂತಹ ವಾಕ್ ಚಾತುರ್ಯದಿಂದ ಕೂಡಿದವನಾಗಿಯೂ ಇದ್ದ ಅನ್ನುವಂತಹ ಮಾತನ್ನು ನಾವು ತಿಳ್ಕೊಂಡ್ವಿ. ಆ ಬ್ರಹ್ಮಚಾರಿಯು, ಅಂದರೆ ಯುವಾವಸ್ಥೆಗೆ ಮುನ್ನ ಬಾಲಾವಸ್ಥೆಯಲ್ಲಿ ಇದ್ದಂತಹ ಬ್ರಹ್ಮಚಾರಿಯು ಏನು ಮಾಡುತ್ತಿದ್ದ ಅನ್ನುವಂತಹದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಶಿವಗುರುಗಳು ಬಾಲಕರಾಗಿದ್ದಂತಹ ಸಂದರ್ಭದಲ್ಲಿ ಸಬ್ರಹ್ಮಚಾರಿ ಗುರುಗೇಹವಾಸಿ ತತ್ಕಾರ್ಯಕಾರಿ ವಿಹಿತಾನ್ನ ಭೋಜಿ ಸಾಯಂ ಪ್ರಭಾತಂಚ ಹುತಾಶ ಸೇವಿ ವ್ರತೇನ ವೇದನ್ ನಿಜಮಧ್ಯಗೀಷ್ಟ. ಆ ಬ್ರಹ್ಮಚಾರಿಯು ಗುರುಗಳ ಮನೆಯಲ್ಲಿ ವಾಸವಾಗಿದ್ದರು. ಶಿವಗುರುಗಳು ಎಲ್ಲಿದ್ದರು ಚಿಕ್ಕ ವಯಸ್ಸಲ್ಲಿ ಅಂದರೆ, ಶಾಸ್ತ್ರದ ಪ್ರಕಾರ ಉಪನೀತನಾದಂತಹ ವ್ಯಕ್ತಿ ತನ್ನ ಗುರುಗಳು ಆಜ್ಞೆ ಕೊಡುವ ತನಕ ಗುರುಕುಲದಲ್ಲಿ ಇದ್ದು ವಿಹಿತವಾದ ಸೇವೆಯನ್ನು ಮಾಡ್ತಾ, ಗುರುಗಳು ಇಡುವಂತಹ ವಿದ್ಯಾಭಿಕ್ಷೆಯನ್ನು ತೆಗೆದುಕೊಂಡು ಜ್ಞಾನವಂತನಾಗಬೇಕು ಅನ್ನುವುದು ಒಂದು ಪದ್ಧತಿ. ಮಧುಕರ ವೃತ್ತಿಯನ್ನು ಮಾಡುವುದು, ಗುರುಗಳಿಗೆ ಅದನ್ನು ನಿವೇದಿಸುವುದು, ಅವರು ನೀಡುವಷ್ಟರಲ್ಲಿ ತೃಪ್ತನಾಗಿರುವುದು, ಇವೆಲ್ಲವೂ ಒಂದು ಪದ್ಧತಿ. ಸಬ್ರಹ್ಮಚಾರಿ, ಆ ಗುರು ಶಿವಗುರು ಅನ್ನತಕ್ಕಂತಹ ಬ್ರಹ್ಮಚಾರಿಯು ಗುರುಗಳ ಮನೆಯಲ್ಲಿ ವಾಸನಾಗಿದ್ದ. ತತ್ಕಾರ್ಯಕಾರಿ ವಿಹಿತಾನ್ನ ಭೋಜಿ, ಅಲ್ಲಿ ಗುರುಗಳ ಸೇವೆಯನ್ನು ಮಾಡುತ್ತಿದ್ದ. ಗುರು ಶುಶ್ರೂಷೆಯ ವಿದ್ಯಾ ಅಂತ ಕರೀತಾರೆ. ಗುರುಗಳ ಶುಶ್ರೂಷೆಯಿಂದಲೇ ವಿದ್ಯೆಯನ್ನು ಗಳಿಸಬೇಕು ಅನ್ನೋದು ಅದರಲ್ಲಿ ತಾತ್ಪರ್ಯ. ಹೇಗೆ ಒಂದು ಭೂಮಿಯನ್ನು ತೋಡ್ತಾ 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 ಒಬ್ಬ ವ್ಯಕ್ತಿಯು ನೀರನ್ನು ಪಡೆಯುತ್ತಾನೋ, ಹಾಗೆ ಗುರುಗಳಿಗೆ ವಿಹಿತವಾದ ಸೇವೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾ
ಗುರುಗಳ ಅಂತರಂಗದಲ್ಲಿರುವ ವಿದ್ಯೆಯನ್ನು ಗಳಿಸ್ಕೊಳ್ಬೇಕು. ಯಥಾ ಖನಂ ಘನಿತ್ರೇಣ ನರೋ ವಾರ್ಯಧಿಗಚ್ಚತಿ ಏವಂ ಗುರುಗತಾಂ ವಿದ್ಯಾಂ ಶುಶ್ರೂಷುರಧಿಗಚ್ಚತಿ ಅಂತ ಒಂದು ಮಾತು. ಹೀಗೆ ಆತ ತನ್ನ ಕಾರ್ಯವನ್ನು ಮಾಡ್ತಾ ವಿಹಿತವಾದ ಭಿಕ್ಷಾನ್ನವನ್ನು ಸೇವಿಸ್ತಾ ಇದ್ದ. ವಿಹಿತಾನ್ನ ಭೋಜಿ ಸಾಯಂ ಪ್ರಭಾತಂಚ ಹುತಾಶ ಸೇವಿ. ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ಸಂಧ್ಯಾದಿ ಕರ್ಮಗಳನ್ನು ಮುಗಿಸಿಕೊಂಡು ಸಮಿಧಾಧಾನಾದಿ ಅಗ್ನಿಕಾರ್ಯಗಳನ್ನು ಮಾಡುತ್ತಿದ್ದ. ವ್ರತೇನ ವೇದಂ ನಿಜ ಮಧ್ಯಗೀಷ್ಟ. ಹಾಗೆ ಆ ಬುದ್ಧಿವಂತನಾದ ಹುಡುಗ ತನ್ನ ವೇದಾಧ್ಯಯನವನ್ನು ವ್ರತದೀಕ್ಷೆಯಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದ. ಮುಂದಕ್ಕೆ ಹೇಳ್ತಾರೆ, ಕ್ರಿಯಾದ್ಯನುಷ್ಠಾನ ಫಲೋರ್ತಬೋಧ ಸನೋಪಜಾಯೇತ ವಿನಾ ವಿಚಾರಂ ಅಧೀತ್ಯ ವೇದಾನ್ ಅಥ ತದ್ವಿಚಾರಂ ಚಕಾರ ದುರ್ಬೋಧತರೋ ಹಿ ವೇದಃ. ಕ್ರಿಯಾದ್ಯನುಷ್ಠಾನ ಫಲೋರ್ಥಬೋಧಃ. ಕ್ರಿಯಾದಿ ಅನುಷ್ಠಾನಾದಿಗಳು ಏನಿವೆಯೋ ಅಂದರೆ ವೇದೋಕ್ತವಾದ ಕ್ರಿಯೆ ಅಂತ ಅರ್ಥ. ಇಲ್ಲಿ ಕ್ರಿಯಾದ್ಯನುಷ್ಠಾನ ಆದಿಪದೇನ ಧ್ಯಾನ, ಉಪಾಸನ, ಜಪ ಮಾಡುವುದು, ಇವೆಲ್ಲ ಏನಿದೆಯೋ ಇದೆಲ್ಲ ಆದಿಪದೇನ ಸ್ವೀಕರಿಸಬಹುದು. ಕ್ರಿಯಾದ್ಯನುಷ್ಠಾನ ಫಲೋರ್ಥಬೋಧ. ಸರಿಯಾದ ಫಲವನ್ನು ಅದು ನೀಡಬೇಕಾದ್ರೆ, ಈಗ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ, ಈ ಕರ್ಮವು ಸರಿಯಾಗಿ ನಮಗೆ ಫಲವನ್ನು ಕೊಡಬೇಕಾದ್ರೆ ಏನು ಮಾಡಬೇಕು? ಸನೋಪಜಾಯೇತ ವಿನಾ ವಿಚಾರಂ. ನಾನು ಮಾಡ್ತಾ ಇರೋ ಕರ್ಮ ಸರಿ ಇದೆಯಾ ತಪ್ಪಿದೆಯಾ ಅಂತ ವಿಚಾರ ಮಾಡದೆ ಸುಮ್ಮನೆ ಮಾಡಿದರೆ ಅದು ಫಲ ಕೊಡೋದಿಲ್ಲ. ಇದು ನಾನು ಏನು ಆಚರಿಸ್ತಾ ಇದ್ದೀನೋ ಅದು ಶಾಸ್ತ್ರಾದಿ ಗ್ರಂಥಗಳಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಲ್ಪಟ್ಟಿದೆಯಾ ಅಂತ ವಿಚಾರ ಮಾಡಬೇಕು. ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿಲ್ಲ, ಆಗೇನು ಮಾಡಬೇಕು? ಅದನ್ನು ಮಾಡಬಾರದು. ವೇದವಿಹಿತವಾದ ಕರ್ಮಗಳನ್ನೇ ಆಚರಿಸಬೇಕು, ಆಗಲೇ ಅದರ ಫಲ. ಇದಕ್ಕೇನು ಮಾಡಬೇಕು ಅಂದರು? ವೇದದ ಅರ್ಥವನ್ನು ತಿಳ್ಕೊಂಡು, ಓಹೋ ಈ ರೀತಿಯಾದಂತಹ ಮಂತ್ರಕ್ಕೆ ಇದರ ಪ್ರಯೋಗವೇ ಇದೆ ಅಂತ ತಿಳ್ಕೊಂಡು ಮಾಡಬೇಕು. ಇದಕ್ಕೆ ಯಾವ ಶಾಸ್ತ್ರ ನಮಗೆ ಬೇಕಾಗತ್ತೆ ಅಂದರೆ ಪೂರ್ವಮೀಮಾಂಸಾ ಶಾಸ್ತ್ರ. ಅದನ್ನು ಕೇವಲ ಮೀಮಾಂಸಾಶಾಸ್ತ್ರ ಅಂತ ಕೂಡ ಹೇಳ್ತಾರೆ. ಕರ್ಮಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ಶಾಸ್ತ್ರ. ಆ ಕರ್ಮಸಿದ್ಧಾಂತವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಮೀಮಾಂಸಾಶಾಸ್ತ್ರವನ್ನು ಅಧೀತ್ಯ ವೇದಾನ್ ಅಧ ತದ್ವಿಚಾರಂ. ಆ ವೇದಗಳನ್ನು ಮತ್ತು ತದ್ವಿಚಾರವನ್ನು ಹೇಳತಕ್ಕಂಥ ಪೂರ್ವಮೀಮಾಂಸಾಶಾಸ್ತ್ರವನ್ನು ಅಧೀತ್ಯ ಓದಿಕೊಂಡು ಗುರುಕುಲದಲ್ಲಿ ವಾಸವಾಗಿದ್ದರು ಶಿವಗುರುಗಳು ಬಾಲ್ಯಾವಸ್ಥೆಯಲ್ಲಿ. ಕಡೇನಲ್ಲಿ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಚಕಾರ ದುರ್ಬೋಧ ತರೋಹಿ ವೇದ. ಅನ್ವಯ ಎಲ್ಲ ಆಗೋಯ್ತು. ಆದರ ಮೇಲೆ ಆ ಶ್ಲೋಕಕ್ಕೆ ಇದರ ಮೂರು ಪಾದಗಳಲ್ಲಿ ಅನ್ವಯ ಮುಗಿಸ್ಬಿಟ್ಟು 4ನೇ ಪಾದದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಶಾಸ್ತ್ರಾಧ್ಯಯನ ಮಾಡದೆ ಅಂದರೆ ವೇದದ ಅರ್ಥಜ್ಞಾನವಿಲ್ಲದೆ ಕೇವಲ ವೇದಗಳನ್ನು ಓದಿದ್ರೆ ವೇದಗಳು ಇವೇ ರೀತಿಯಾದಂತಹ ಕರ್ಮಗಳಿಗೆ ವಿನಿಯೋಗಿಸಲ್ಪಟ್ಟಿದೆ ಅಂತ ನಮಗೆ ತಿಳ್ಕೊಳ್ಳದೆ ಹೋದರೆ ಅದರ ಕರ್ಮದ ಫಲ ನಮಗೆ ಸಿಗೋದಿಲ್ಲ. ಶಾಸ್ತ್ರಾಧ್ಯಯನ ಮಾಡದೆ ವೇದದ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ. ದುರ್ಬೋಧಿ ತರೋಹಿ ವೇದ, ದುರ್ಬೋಧ ತರಹ. ಅದು ನಮಗೆ ಅರ್ಥವಾಗಬೇಕು ಸರಿಯಾಗಿ ಅಂದರೆ ಶಾಸ್ತ್ರಾಧ್ಯಯನ ಮಾಡಬೇಕು. ಹಾಗಾಗಿ ಆ ಶಾಸ್ತ್ರಾಧ್ಯಯನದಲ್ಲಿ ತೊಡಗಿಸ್ಕೊಂಡ್ರು ಶಿವಗುರುಗಳು.
ವೇದೇಷ್ವಧೀತೇಷು ವಿಚಾರಿತೇರ್ಥೇ ಶಿಷ್ಯಾನುರಾಗಿ ಗುರುರಾಹತಂ ಸ್ಮ ಅಪಾಠಿ ಮತ್ತಃ ಸ ಷಡಂಗವೇದಃ ವ್ಯಚಾರಿ ಕಾಲೋ ಬಹುರತ್ಯಗಾತ್ತೇ. ವೇದೇಷ್ವಧೀತೇಷು ವಿಚಾರಿತೇರ್ಥೇ, ವೇದಗಳನ್ನು ಮುಗಿಸಿ ವೇದಾರ್ಥಗಳನ್ನು ತಿಳಿದುಕೊಂಡು ಆಮೇಲೆ ಶಿಷ್ಯನಾದಂತಹ ಶಿವಗುರುವನ್ನು ಕುರಿತು ತಮ್ಮ ಆಚಾರ್ಯರು ಒಂದು ಮಾತನ್ನು ಹೇಳೋದಕ್ಕೆ ಅವನನ್ನು ಹತ್ತಿರ ಕರೆದರು. ಇದು ಪದ್ಧತಿ ನಮ್ಮಲ್ಲಿ ವೇದದ ಕಾಲದಿಂದಲೂ ಇದೆ. ವೇದಮನೂಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂಚರ. ಈ ರೀತಿಯಾದ ವಾಕ್ಯಗಳೆಲ್ಲವೂ ಕೂಡ ಉಪನಿಷತ್ ಗ್ರಂಥಗಳಲ್ಲಿ ಹೇಳಿರುವಂಥದ್ದನ್ನು ನಾವು ಕೇಳಿದ್ದೀವಿ. ಇದರ ಅರ್ಥವೇನು ಅಂದರೆ ವೇದಂ ಅನೂಚ್ಯ, ವೇದವನ್ನೆಲ್ಲ ಹೇಳಿಕೊಟ್ಟು ಎಲ್ಲವನ್ನೂ ಅಂದರೆ ತದ್ವಿಹಿತವಾದಂತಹ ಶಾಸ್ತ್ರಗ್ರಂಥಗಳು ಷಡಂಗಗಳು ಇವೆಲ್ಲವೂ ಕೂಡ ಹೇಳಿದ ಮೇಲೆ ಆಚಾರ್ಯ ಅಂತೇವಾಸಿನಂ ಅನುಶಾಸ್ತಿ, ಆಚಾರ್ಯನಾದಂತಹ ವ್ಯಕ್ತಿಯು ಅಂತೇವಾಸಿಯಾದ ಶಿಷ್ಯನನ್ನು ಕುರಿತು ಈ ರೀತಿ ಅಪ್ಪಣೆಯನ್ನು ಕೊಡಿಸುತ್ತಾನೆ ಅಂತ ಒಂದು ಉಲ್ಲೇಖ. ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ಮ ಪ್ರಮದಃ ಈ ರೀತಿಯಾದ ವಾಕ್ಯಗಳೆಲ್ಲವೂ ನಾವು ಕೇಳಿದ್ದೀವಿ. ಮಾತೃದೇವೋ ಭವ ಪಿತೃದೇವೋ ಭವ ಇವೆಲ್ಲ ವೇದಗಳನ್ನು ಹೇಳಿದ ನಂತರದಲ್ಲಿ ನೋಡಪ್ಪ ಏನೇ ಮಾಡಲಿ ಈ ವೇದದ ಸಾರವು ಇವೆಲ್ಲ, ಇದನ್ನು ನೀನು ಬಿಡಬೇಡ, ಸ್ವಾಧ್ಯಾಯವನ್ನು ಬಿಡಬೇಡ, ಪಿತೃಕಾರ್ಯವನ್ನು ಮಾಡುವುದು ಬಿಡಬೇಡ, ಪ್ರವಚನವನ್ನು ಮಾಡೋದು ಬಿಡಬೇಡ, ಅಧ್ಯಯನ ಮಾಡು, ಅಧ್ಯಾಪನವನ್ನು ಮಾಡು, ಇದೇ ನಮ್ಮ ಒಂದು ಪರಿಪಾಠ. ಈ ರೀತಿಯಾದ ವಾಕ್ಯಗಳನ್ನು ಆಚಾರ್ಯನು ಶಿಷ್ಯನಿಗೆ ಹೇಳುವುದು ಅತ್ಯಂತ ಸಮಂಜಸವಾದದ್ದು. ಅದು ಯಾವಾಗ ಹೇಳಬೇಕು? ವೇದಾದಿಗಳನ್ನು ಪೂರ್ತಿಯಾಗಿ ಪಾಠ ಮಾಡಿದ ಮೇಲೆ. ಇಲ್ಲಿ ಶಿವಗುರುಗಳಿಗೆ ಆಯಿತು, ಅವರ ಗುರುಗಳು ಶಿಷ್ಯಾನುರಾಗಿ ಗುರುಹು ಆಹ ತಂ ಸ್ಮ. ತಮ್ ಅವನನ್ನು ಕುರಿತು ಅಂದರೆ ಶಿವಗುರುವನ್ನು ಕುರಿತು ಅತ್ಯಂತ ಶಿಷ್ಯವಾತ್ಸಲ್ಯದಿಂದ ಕೂಡಿದ ಗುರುಗಳು ಹೇಳಿದರು. ಅಪಾಠಿ ಮತ್ತಃ ಸಷಡಂಗ ವೇದ ಮತ್ತಃ ನನ್ನಿಂದ. ಇಲ್ಲೆಲ್ಲ ಕಡೆ ನಾವು ಸರಿಯಾದ ಅರ್ಥವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಮತ್ತಃ ಅಂದರೆ ಮತ್ತಿನಿಂದ, ಗರ್ವದಿಂದ ಅಂತ ಅರ್ಥ ಅಲ್ಲ. ಗರ್ವಕ್ಕೆ ಮತ್ತ ಅಂತಾರಲ್ಲ, ಅದಲ್ಲ ಇಲ್ಲಿ. ಮತ್ತಃ ಅಂದರೆ ನನ್ನಿಂದ ಅಂತ ಅರ್ಥ. ನೀನು ನನ್ನಿಂದ ಅಪಾಠಿ ಏನನ್ನ? ಸಷಡಂಗ ವೇದ ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ ಅಂತ ಒಂದು ವೇದದ 6 ಅಂಗಗಳ ಬಗ್ಗೆ ಹೇಳುವಂತಹ ಮಾತು. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ 6 ಅಂಗಗಳು ವೇದಕ್ಕೆ. ಸಷಡಂಗ ವೇದ ಅಂದರೆ ಅಂಗದ ಸಹಿತವಾಗಿ 6 ಅಂಗಗಳ ಸಹಿತವಾದ ವೇದಾಧ್ಯಯನವನ್ನು ನನ್ನಿಂದ ನೀನು ಕಲ್ತ್ಕೊಂಡಿದ್ದೀಯಾ. ವ್ಯಚಾರಿಕಾಲೋ ಬಹುರತ್ಯಗಾತ್ತೆ. ನೀನು ನನ್ನ ಬಳಿಗೆ ಬಂದು ನೋಡ್ತಾ 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 ತುಂಬ ಸಮಯ ಆಗೋಯ್ತಪ್ಪ, ಇನ್ನು ಅವನನ್ನು ಇಲ್ಲಿಂದ ಕಳಿಸ್ಕೊಡ್ಬೇಕು, ಅದಕ್ಕೆ ಮುಂಚೆ ಎಲ್ಲ ಆಯಿತು, ವೇದಗಳೆಲ್ಲ ಓದಾಯಿತು ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಭಕ್ತೋಪಿ ಗೇಹಂ ವ್ರಜ ಸಂಪ್ರತಿತ್ವಂ ಜನೋಪಿ ತೇ ದರ್ಶನಲಾಲಸ ಸ್ಯಾತ್ ಗತ್ವಾ ಕದಾಚಿತ್ ಸ್ವಜನ ಪ್ರಮೋದಂ ವಿಧೇಹಿ ಮಾ ತಾತ ವಿಲಂಬಯಸ್ವ. ಭಕ್ತೋಪಿ ಗೇಹಂ ವ್ರಜ ಸಂಪ್ರತಿತ್ವಂ. ಕೆಲವರು ಈಗಿನ ಕಾಲದ ಗುರುಗಳು ಇರ್ತಾರೆ, ಶಿಷ್ಯರನ್ನು ಕಳಿಸ್ಕೊಟ್ಬಿಟ್ರೆ ಅವ್ರಿಗೆ ಆದಾಯ ನಿಂತು ಹೋಗುತ್ತೆ ಅಂತ ಅಂದ್ಕೊಳ್ತಿರ್ತಾರೆ. ಶಿಷ್ಯರು ಅವರಿಗೆ ಸಂಪತ್ತು ಬರುವಂತಹ ಒಂದು
ವಸ್ತು ಅನ್ನೋ ರೀತಿಯಲ್ಲಿ ನೋಡ್ತಿರ್ತಾರೆ. ಹೀಗೆ ಆ ಶಿಷ್ಯ ಜನರ ವಿತ್ತವನ್ನು ಅಪಹಾರ ಮಾಡುವಂಥ ಗುರುಗಳು ಆಗಿನ ಕಾಲದಲ್ಲಿ ಇರಲಿಲ್ಲ, ಕಮ್ಮಿ ಇದ್ದರು ಅಂತ ಕಾಣುತ್ತೆ. ಗುರವಃ ಬಹವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾಃ ದುರ್ಲಭಸ್ಸ ಗುರುರ್ಲೋಕೆ ಶಿಷ್ಯ ಚಿತ್ತಾಪಹಾರಕಃ ಅಂತ ಒಂದು ಶ್ಲೋಕ. ಈ ಲೋಕದಲ್ಲಿ ಗುರು 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 ಅನ್ನುವಂತಹ ಬಹುತೇಕ ಎಷ್ಟೋ ಜನ ಇದ್ದಾರಂತೆ. ಅವ್ರು ಯಾರು ಅಂದರು? ಶಿಷ್ಯ ವಿತ್ತಾಪಹಾರಕಾಃ. ಶಿಷ್ಯರ ವಿತ್ತ ಅಂದರೆ ಧನ, ಅದನ್ನು ಅಪಹರಿಸುವ ಅನೇಕ ಗುರುಗಳಿದ್ದಾರೆ. ಆದರೆ ಈ ವಿತ್ತವನ್ನು ತೆಗೆದು ಚಿತ್ತವನ್ನು ಅಪಹರಿಸುವಂಥ ಗುರುಗಳು ಅಂದರೆ ಶಿಷ್ಯರ ಹೃದಯವನ್ನೇ ಗೆಲ್ಲುವಂತಹ ಗುರುಗಳು ಈ ಲೋಕದಲ್ಲಿ ಇರುವುದು ತುಂಬ ವಿರಳ. ಭಕ್ತೋಪಿ, ನೀನು ನನ್ನ ಭಕ್ತ, ತುಂಬ ಸೇವೆ ಮಾಡ್ತಾ ಇದ್ದೀಯಾ, ನಿನ್ನನ್ನು ವಾಸ್ತವ ಕಳಿಸ್ಕೊಡೋದಕ್ಕೆ ನನಗೂ ಕೂಡ ಸುತರಾಮ್ ಇಷ್ಟ ಇಲ್ಲಪ್ಪ. ಭಕ್ತೋಪಿ ಗೇಹಂ ವ್ರಜ ಸಂಪ್ರತಿ ತ್ವಂ ನೀನು ಮನೆಯನ್ನು ಕುರಿತು ಆ ದಾರಿಯನ್ನು ಹಿಡಿದು ಹೊರಡು. ನೀನು ನನ್ನ ಭಕ್ತನಾಗಿ ನನ್ನ ವಿಹಿತವಾದ ಶುಶ್ರೂಷೆಯನ್ನು ಮಾಡ್ತಿದ್ರು, ನೀನು ಮನೆಗೆ ಹೋಗುವುದು ಈಗ ಯುಕ್ತವಾದಂತಹ ಸಂದರ್ಭ. ಗತ್ವಾ ಆವಾಗ ಅಲ್ಲಿ ಏನಾಗ್ತಾ ಇದೆ ಅಂದರು? ಜನೋಪಿತೆ ದರ್ಶನ ಲಾಲಸ ಸ್ಯಾತ್. ಹೇ ಶಿವಗುರು, ನಿನ್ನ ಜನರು, ನಿನ್ನ ಪರಿವಾರದವರು, ನಿನ್ನ ಸಖಾ ಬಂಧು ಮಿತ್ರರೆಲ್ಲರೂ ನೀನು ಬರುವಂತಹ ಹಾದಿಯನ್ನೇ ಕಾಯ್ತಾ ಇದ್ದಾರಪ್ಪ. ನಿನ್ನನ್ನು ನೋಡಬೇಕು ಅಂತ ಅತ್ಯಂತವಾಗಿ ಹಂಬಲಿಸ್ತಾ ಇದ್ದಾರೆ. ಜನೋಪಿತೆ ದರ್ಶನ ಲಾಲಸ ಸ್ಯಾತ್ ಗತ್ವಾ ಕದಾಚಿತ್ ಜನ ಪ್ರಮೋದಂ. ಆದ್ದರಿಂದ ನೀನು ಮನೆಗೆ ತೆರಳಿ ಅವರೆಲ್ಲರನ್ನ ಸಂತೋಷಗೊಳಿಸು. ವಿಧೇಹಿ ಮಾತಾತ ವಿಲಂಬಯಸ್ವ. ಅಪ್ಪ, ಆದ್ದರಿಂದ ನೀನು ವಿಳಂಬ ಮಾಡಬೇಡ, ತುಂಬ ಲೇಟ್ ಮಾಡಬೇಡ, ಹೋಗು, ಬೇಗ ಹೊರಡು ಅಂತ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ ಗುರುಗಳು. ಅದು ಹೊರಡಕ್ಕೆ ಮುಂಚೆ ಒಂದು ಮಾತನ್ನು ಇನ್ನೊಂದು ಹೇಳಿಬಿಟ್ರು. ವಿಧಾತುಮಿಷ್ಟಂ ಯದಿಹಾ ಪರಾಹ್ಣೇ ವಿಜಾನತಾ ತತ್ಪುರುಷೇಣ ಪೂರ್ವಂ ವಿಧೇಯಮೇವಂ ಯದಿಹ ಶ್ವ ಇಷ್ಟಂ ಕರ್ತುಂ ತದದ್ಯೇತಿ ವಿನಿಶ್ಚಿತೋರ್ಥಃ. ಲೋಕದ ಒಂದು ನೀತಿಯನ್ನು ಹೇಳ್ತೀನಿ, ಕೇಳಿಸ್ಕೋ. ವಿಧಾತುಮಿಷ್ಟಂ ಯದಿಹ ಪರಾಹ್ಣೇ. ಅಪರಾಹ್ಣೆ ಮಧ್ಯಾಹ್ನ ಮಾಡಬೇಕು ಅಂತ ಯಾವುದೋ ಒಂದು ಕೆಲಸ ಇರುತ್ತೆ ಅಂತ ಇಟ್ಕೋ. ಅದನ್ನು ಪೂರ್ವವಾಗಿ, ಅದಕ್ಕೆ ಮುಂಚಿತವಾಗಿ ಪ್ರಾತಃ ಕಾಲದಲ್ಲೇ ಮುಗಿಸ್ಬಿಡು. ವಿಧಾತುಮಿಷ್ಟಂ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ನಿನಗಿಷ್ಟ ಇದೆ, ಯಾವಾಗ? ಮಧ್ಯಾಹ್ನದ ಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಮಧ್ಯಾಹ್ನ ಆಗಲಿ. ಅಪರಾಹ್ನದಲ್ಲಿ ಮಾಡ್ತಕ್ಕಂತಹದ್ದು ನೀನು ಆ ದಿನದ ಬೆಳಗ್ಗೆನೇ ಮಾಡಬೇಕು. ವಿಧೇಯಮೇವಂ ಯದಿಹ ಶ್ವ ಇಷ್ಟಂ ಕರ್ತುಂ ತತ್ ಅದ್ಯ ಇತಿ ವಿನಿಶ್ಚಿತೋರ್ಥಃ. ಯಾವುದೋ ಒಂದು ಕೆಲಸ ನಾಳೆ ಮಾಡಬೇಕು ಅಂತ ಇದೆ, ಅದನ್ನು ಹಿಂದೇ ಮಾಡು. ತುಂಬ ಕಡೆ ಈ ವಾಕ್ಯಗಳಿದೆ ಅಲ್ವಾ? ಹಿಂದಿನವರೆಲ್ಲರೂ ಇದನ್ನು ಹೇಳ್ತಾರೆ. ಕಲ್ ಕರೇಸೋ ಆಜ್ ಕರೇಸೋ ಅಬ್ ಅಂತ. ನಾಳೆ ಮಾಡೋದು ಇವತ್ತು ಮಾಡು, ಇವತ್ತು ಈಗ ಮಾಡೋದು ಈಗಲೇ ಮಾಡಿಬಿಡು. ಇವತ್ತು ಬೆಳಗ್ಗೆ ಯಾಕೆ, ಈಗಲೇ ಮಾಡು. ನಾಳೆ ಬರ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಕಾಳೆ, ನಾಳೆ ಅನ್ನೋದು ಕಾಣೆ ಆಗೋಗುತ್ತೆ. ಹಂಗಾಗಬಾರ್ದು. ಯಾವತ್ತು ನಾಳೆ ಬಾ ನಾಳೆ ಬಾ ಅನ್ನೋ ರೀತಿಯಲ್ಲಿ ಈ ರೀತಿ ಆಗಬಾರ್ದಂತೆ. ಯಾವುದನ್ನು ನಾಳೆ ಮಾಡಬೇಕೋ ಇವತ್ತೇ ಮಾಡೋದು, ಮಧ್ಯಾಹ್ನದ ಮೇಲೆ ಮಾಡೋದು, ಪ್ರಾತಃ ಕಾಲದಲ್ಲೇ ಮಾಡೋದು. ಇದನ್ನು ಜ್ಞಾಪಕ ಇಟ್ಕೋ. ಯಾಕೆ? ಜಾಸ್ತಿ ವೇದ ಓದಿದ್ದೀನಿ, ಜಾಸ್ತಿ ಶಾಸ್ತ್ರ ಓದಿದ್ದೀನಿ, ನನಗೆ ಯಾತಕ್ಕೆ ಭಕ್ತಿ? ನಾನು ವೇದಗಳನ್ನು ನನ್ನ ವಶದಲ್ಲಿ ಇಟ್ಕೊಂಡಿದ್ದೀನಿ, ಮಂತ್ರಾಧೀನವಾದಂತಹ ದೇವತೆಗಳು ನನ್ನ ಅಧೀನದಲ್ಲಿದ್ದಾರೆ. ಈ ರೀತಿಯಾದದ್ದೆಲ್ಲ ಯಾರಿಗೂ ಸೂಕ್ತವಲ್ಲ.
ಹಾಗಾಗಿಯೇ ನಾಳೆ ಮಾಡೋದು ಇವತ್ತು ಮಾಡು, ಇವತ್ತು ಮಧ್ಯಾಹ್ನದ ಮೇಲೆ ಮಾಡೋದು ಈಗಲೇ ಮಾಡು. ಇದು ಲೋಕದ ನೀತಿ. ಲೋಕ ಅಂದರೆ ಯಾರು ಸತ್ಸಂಪ್ರದಾಯ ಪಾಲನೆಯನ್ನು ಮಾಡ್ತಾ ಇದ್ದಾರೋ ಅವರನ್ನು ಈ ಪದೇನ ತಗೊಳ್ಬೇಕು. ಲೋಕ ಅಂದರೆ ಲೋಕದಲ್ಲಿ ಇರುವ ರೀತಿ ಅಂದರೆ ಸಜ್ಜನರು ಪಾಲಿಸುವ ಮಾರ್ಗ, ನೀನಿದನ್ನು ಪಾಲಿಸು ಅಂತ ಹೇಳಿದ್ದಾರೆ. ಮತ್ತೆ ಗುರುಗಳು ಏನು ಶಿವಗುರುಗಳಿಗೆ ಹೇಳಿದ್ದಾರೆ ಎನ್ನುವಂತಹದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ತಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಈ ಪುಣ್ಯಭೂಮಿ ಶೃಂಗೇರಿಯನ್ನು ಅತ್ಯಂತವಾಗಿ ಆದರ ಭಾವದಿಂದ ಅಂಗೀಕರಿಸಿದ್ದೀರಿ. ಅದಕ್ಕೆ ಕಾರಣವೇನು ಅಂತ ಹೇಳಿದರೆ ನಮ್ಮ ಉಭಯ ಗುರುಗಳವರ ಸಂಕಲ್ಪ. ಎಲ್ಲರಿಗೂ ಶಂಕರರ ಚರಿತ್ರೆ ತಿಳಿಸಬೇಕು, ಶೃಂಗೇರಿಯ ವೈಭವವನ್ನು ಹೇಳಬೇಕು ಅನ್ನುವಂತಹ ತೀವ್ರವಾದಂತಹ ಒಂದು ಆಸೆಯ ಪರಿಣಾಮವಾಗಿ ನಮ್ಮೆಲ್ಲರನ್ನು ಕುರಿತು ಆಶೀರ್ವಾದ ಮಾಡಿ ಇದನ್ನು ಹೇಳು ಅಂತ ಹೇಳಿ ಆಜ್ಞೆಯನ್ನು ಕೊಟ್ಟು ನನಗೆ ಇದನ್ನು ಕೇಳಿರಿ ಎನ್ನುವಂತಹ ಒಂದು ಆದೇಶವನ್ನು ತಮಗೆ ಕೊಟ್ಟಿರುವುದರ ಕಾರಣದಿಂದ ನಮಗೆ ಇದೊಂದು ಭಗವಂತ ಕೊಟ್ಟ ಅವಕಾಶ ಅಂತ ಹೇಳಿ ಭಾವಿಸಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದರಿಂದ ಉಭಯ ಶ್ರೀಗಳವರ ಪರಿಪೂರ್ಣವಾದ ಅನುಗ್ರಹ ನಮ್ಮೆಲ್ಲರಿಗೂ ಲಭಿಸುತ್ತೆ ಅಂತ ಹೇಳ್ತಾ ಈ ವಾಕ್ಕುಸುಮಗಳನ್ನು ಇವತ್ತು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಇಲ್ಲಿಗೆ ಇದನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ